ನ್ಯೂಸ್ ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಗದಗ ಬೆಟಗೇರಿ ಅವಳಿ ನಗರದೊಳಗೆ ಮುಸ್ಲಿಂ ಸಮಾಜ ಬಹುದೊಡ್ಡ ಹೋರಾಟಕ್ಕೆ ನಿಂತ್ಕೊಂಡಿದೆ. ಕಾರಣ ಏನು ಅಂತ ಕೇಳಿದರೆ, ಅಂಜುಮನ್ ಎ ಇಸ್ಲಾಂ ಕಮಿಟಿ ಗದಗ ಬೆಟಗೇರಿ ಆಡಳಿತ ಮಂಡಳಿಗೆ ಚುನಾವಣೆ ಇದೆ. ರವಿವಾರ 28/9/2025 ಮತದಾನ ನಡೀತಿದೆ. ಇದು ಬಹುದೊಡ್ಡ ಕಮಿಟಿ. ಇದು ಜನರಿಗೆ ಬಹಳ ಅನುಕೂಲವಾಗತಕ್ಕಂಥ ಕಮಿಟಿ. ಈ ಬಾರಿ ಬಹಳ ಪೈಪೋಟಿ ನಡೆದಿದೆ. 11 ಮಂದಿನ ಆಯ್ಕೆ ಮಾಡಬೇಕು. ಅಲ್ಲಿ ಸ್ಪರ್ಧೆ ಮಾಡಿದ್ದು 41 ಮಂದಿ. ಅದರ ಜೊತೆಗೆ ಜವಾಬ್ದಾರಿ ಮತದಾನ ಮಾಡುವ ಜವಾಬ್ದಾರಿ ಹೊತ್ತವರು 6200 ಜನ. ಸೊ ಈ ಬಾರಿ ಬಹಳಷ್ಟು ಪೈಪೋಟಿ ಇರೋದ್ರಿಂದ ಬುದ್ಧಿಜೀವಿಗಳನ್ನು, ನಿಸ್ವಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ಜನ ಈ ಸಾರಿ ವಿದ್ಯಾವಂತರು, ಸೇವಾ ಮನೋಭಾವನೆ ಉಳ್ಳವರು, ಪ್ರಾಮಾಣಿಕರು ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಶ್ರೀ ಇಮಾಮ್ ಮೊರಬತ್ ಇವರು ಒಬ್ಬರು. ಇವರು ಈಗಾಗಲೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಪ್ಯೂಟರ್ ಚಿಹ್ನೆಯನ್ನು ಇಟ್ಕೊಂಡು ಕ್ರಮ ಸಂಖ್ಯೆ 16 ಒಂದು ಸ್ಥಾನಕ್ಕೆ ನಿಂತ್ಕೊಂಡಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಅವರನ್ನು ಕರೆಸಿದ್ದೇವೆ. ಯಾವ ಉದ್ದೇಶ ಇಟ್ಕೊಂಡು ನಿಂತ್ಕೊಂಡಿರಿ ಸ್ಪರ್ಧೆಗೆ ಅಂತ. ಅವರು ಪಾಪ ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್. ಈಗಾಗಲೇ ನಿಮಗೆ ಬಹುತೇಕ ಪರಿಚಯ ಇದ್ದೀರಿ. ಅದು ನಿಮ್ಮ ಪರಿಚಯ ನಿಮ್ಮ ಮತದಾರರಿಗೆ. ಗದಗ ಬೆಟಗೇರಿ ಅವಳಿ ನಗರದ ಎಲ್ಲ ಗುರು ಹಿರಿಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನ್ನ ಹೆಸರು ಇಮಾಮ್ ಸಾಬ್ ಮೊರಬಾದ್. ವಯಸ್ಸು ಏನು, ಉದ್ಯೋಗ, ಶಿಕ್ಷಣ? ನನ್ನ ವಯಸ್ಸು 36. ನಂದು BA ಆಗಿತ್ತು ಸರ್. ನಂದು ವೃತ್ತಿ, ನಾನು ಮೊದಲು ಸರ್ವೆ ಆಫೀಸ್ನಾಗ ಜಾಬ್ ಮಾಡ್ತಿದ್ದೆ. ಕಂಪ್ಯೂಟರ್ ಆಪ್ರೇಟರ್ ಕೆಲಸ ಮಾಡ್ತಿದ್ದೆ. 9 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಅಲ್ಲಿಂದ ಮತ್ತು ಹೊರಗೆ ಬಂದು ಸ್ಯಾಂಡ್ ಪಾಯಿಂಟ್, ರಿಯಲ್ ಎಸ್ಟೇಟ್ ಈ ಥರ ಬಿಸ್ನೆಸ್ ಮಾಡ್ಕೊಂಡು ಅಂದರೆ ಆ ಸರ್ಕಾರಿ ಸೇವೆಗೆ ರಿಸೈನ್ ಮಾಡಿದ್ರಿ? ರಿಸೈನ್ ಮಾಡಿ ಹೊರಗೆ ಬಂದು ಮತ್ತು ಸ್ಯಾಂಡ್ ಪಾಯಿಂಟ್ ತೊಗೊಂಡು ಮತ್ತು ಅಲ್ಲಿಂದ ಮತ್ತು ರಿಯಲ್ ಎಸ್ಟೇಟ್ ಮತ್ತು ಇಂಥವು ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಂಡು ಬಂದೀವಿ ಸರ್. ಓಕೆ, ಯಾಕೆ ಬಿಟ್ಟಿರಿ ಸರ್? ಇದು ಸರ್ಕಾರಿ ಸೇವೆ ಬಡದಾಡಿ ತೊಗೊಳ್ತಾರ, ಲಂಚ ಕೊಡ್ತಾರೆ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಅಂತಂದಿದ್ವಿ ಸರ್. ಸರ್ಕಾರಿ ಸೇವೆ ಅಲ್ಲ ಸರ್, ಅದು ಮ್ಯಾನ್ ಪವರ್ ಏಜೆನ್ಸಿ ಅಂತ ಹೋಗಿದ್ವಿ ಸರ್ ನಾವು. ಅಲ್ಲಿ ಚಲೋ ಇತ್ತು ಬಿಟ್ಟು ಸರ್. ಅಲ್ಲಿಂದ ಏನಾಯ್ತು, ಒಂದು ಏಜೆನ್ಸಿ ಎಲ್ಲ ಕರ್ನಾಟಕ ಸರ್ವೆ ಆಫೀಸ್ನಾಗ ಏನಾಯ್ತು, ಎಲ್ಲರಿಗೂ ಸರ್ವೇದವ್ರಿಗೆ ತೊಗೋಬೇಕಂತಂದು ಆರ್ಡರ್ ಆಯ್ತು ಸರ್. ಅದು ಆದ ತಕ್ಷಣ ಮತ್ತೆ ತೊಗೊಂತೀನಿ ಅಂತಂದು ಅವ್ರು ಬಂದರು. ನಾವು ಅಲ್ಲಿಂದ ಅಷ್ಟೊಳಗೆ ರಿಸೈನ್ ಮಾಡಿಬಿಟ್ಟಿದ್ವಿ. ಓಕೆ, ಹೋಗ್ಲಿ ಬಿಡು, ಮತ್ತು ಅಲ್ಲಿ ಅಷ್ಟು ಒಂದು ಪೇಮೆಂಟ್ ಇದ್ದಿದ್ದಲ್ಲ, ಅದಕ್ಕೆ ಏನೋ ಒಂದು ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಮುಂದೆ ಬರ್ಬೇಕು, ಮತ್ತು 4 ಮಂದಿ ಒಳಗೆ ಬರ್ಬೇಕಂದ್ರೆ ಬಿಸ್ನೆಸ್ ಮಾಡಬೇಕಾಕೈತಿ ಅಂತಂದು ಬಿಸ್ನೆಸ್ ಮಾಡಿ ಅದ್ರ ಲೆವೆಲ್ನಾಗ ಪ್ರಮಾಣ ಹಂಗೆ ಮಾಡ್ಕೊತ ಬಂದಿವಿ ಸರ್. 2018ಕ್ಕೆ ನಾವು ಹೊರಗೆ ಬಂದೆ ಸರ್. ಓಕೆ ಓಕೆ. ಏನೇನು ಸೇವೆ ಮಾಡಿದ್ರಿ ಈಗ ಸಮಾಜಕ್ಕೆ? ಏನೇನು ಗಳಿಸಿದಿರಿ, ಏನೇನು ಉಳಿಸಿದಿರಿ, ವೈಯಕ್ತಿಕವಾಗಿ ಏನು ಬೆಳೆದಿದ್ದೀರಿ? ಗಳಿಸಿದ್ದೀನಿ ಅನ್ನೋಕೆ ಜನರಿಗೆ ಹಚ್ಕೊಂಡಿದ್ದೀನಿ ಸರ್ ನಾನು. ಒಂದೇದು. ಓಕೆ. 2ನೇ ಸಮಾಜ ಸೇವೆ ಅಂದ್ರೆ ನಂದು ನಮ್ಮ ತಾಯಿ ಒಂದು ಮಾತು ಹೇಳ್ತಿದ್ರು ನಂಗೆ ಯಾವಾಗಲೂ, ನೀನು ಏನೇ ಸೇವೆ ಮಾಡಿದ್ರು ಬಲಗೈಯಿಂದ ಕೊಟ್ಟಿದ್ದ ಎಡಗೈ ಗೊತ್ತಾಗಬಾರ್ದು. ಓಕೆ. ಆ ಥರ ಸೇವೆ ಮಾಡ್ಕೊಂತ ಪಾಪ, ಪಬ್ಲಿಸಿಟಿ ಮಾಡಕ್ಕೆ ಹೋಗ್ಬೇಡ. ಪಬ್ಲಿಸಿಟಿ ಮಾಡಿದ್ರಂದ್ರೆ ಅದು ಸೇವೆ ಆಗಂಗಿಲ್ಲ ಅಂತ ನನಗೊಂದು ನೀತಿ ಪಾಠ ಹೇಳಿದ್ರಮ್ಮ ತಮ್ಮ ತಾಯಿಯವರು. ಆ ಇದ್ರೊಳಗೆ ನಾನು ಬೆಳ್ಕೊಂತ ಬಂದೀನಿ ಸರ್. ಓಕೆ. ಈಗ ನಿಮ್ಮ ಮುಸ್ಲಿಂ ಸಮಾಜದ ಬಗ್ಗೆ ನಿಮ್ಗೆ ಗೊತ್ತಿದೆ? ಮುಸ್ಲಿಂ ಸಮಾಜದ ಬಗ್ಗೆ ನನಗೆ ಅದರಲ್ಲಿಂದ ಬಂದಿದ್ದೀನಿ ಸರ್. ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಓಕೆ. ಮತ್ತೇನು ಸರ್, ನಮ್ಮ ಸಮಾಜದಾಗ ಸರ್ ಭಾಳಷ್ಟು ಬಡವರು ಜನ ಅದಾರ ಸರ್. ಈಗ ನಮ್ಗೆ ಎಲ್ಲ ದೇವ್ರು ಏನೋ ಒಂದು ಚಲೋ ಮಾಡಿದ್ದಾನೆ ಸರ್. ಈಗ ಸ್ವಲ್ಪ ಜನಕ್ಕೆ ನಾನು ಏನೋ ಒಂದು ಮಾಡ್ಬೇಕಂತಂದು ಈ ಅಂಜುಮನ್ ಇಸ್ಲಾಂ ಒಳಗೆ ಬಂದಿದ್ದೀನಿ. ಅಂಜುಮನ್ ಚುನಾವಣೆ ಒಳಗೆ ಬಂದಿದ್ದೀನಿ ಸರ್. ಇದ್ರ ನನ್ನ ಮೇನ್ ಉದ್ದೇಶ ಏನಂತ ಅಂದ್ರೆ ಸರ್, ಇದ್ರೊಳಗೆ ಸ್ಕೀಮ್ಸ್ ಅದಾವು, ಮತ್ತು 2 ಎಕರೆ ಹೊಲ ಸಿಗ್ತೈತಿ, ಮತ್ತು ಸ್ಕಾಲರ್ಶಿಪ್ ಬರ್ತೈತಿ. ಇಂಥವು ಯಾವ ಕರೆಕ್ಟ್ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಸರ್. ಹೌದೌದು. ಅದನ್ನು ಕೊಡಿಸೋವಂಥ ಪ್ರಯತ್ನ ನಾವು ಮಾಡ್ಬೇಕಂತ ನನ್ನ ಉದ್ದೇಶ ಇದೆ. ಈಗ ವೈಯಕ್ತಿಕವಾಗಿ ನಿಮ್ಮ ಮುಸ್ಲಿಂ ಸಮಾಜಕ್ಕೆ ಏನು ಕೊಟ್ಟಿದೆ? ನಿಮ್ಮ ಕೊಡುಗೆ ಏನು ನಿಮ್ಮ ಮುಸ್ಲಿಂ ಸಮಾಜಕ್ಕೆ? ನಾ ಆಗಲೇ ಹೇಳಿದಲ್ಲ ಸರ್, ನಾನು ಹಿಂಗೆ ಪಬ್ಲಿಸಿಟಿ ಮಾಡಿಲ್ಲ. ಒಟ್ಟು ನಾನು ನನ್ನ ಮನಸ್ಸಿನಿಂದ ಈಗ ಮ್ಯಾಗ್ಲೋ ಗೊತ್ತಾದ್ರೆ ಸಾಕಂತ ಅನ್ನೋ ಒಂದು ಉದ್ದೇಶದಿಂದ ನಾನು ಕೊಡ್ಕೊಂತ ಬಂದಿನಿ. ಅದು ಕೊಟ್ಟಿನಿ ಅಂತ ಹೇಳಿಲ್ಲ ನಾ ಇಲ್ಲಿ, ನಾ ಹೇಳ್ಕೊಳ್ಳೋಂಗೂ ಇಲ್ಲ ಸರ್ ಅದು. ಓಕೆ. ಈಗ ನೋಡ್ರಿ, ಎಲ್ಲ ಹಿರಿಯರೆಲ್ಲ ಬಂದು ನನ್ಗೆ ಇನ್ನೇನು ನಿಮ್ಮಂಥವ್ರು ಇರಬೇಕು, ಒಳ್ಳೆಯವ್ರದಿರಿ ನೀವು ಸಮಾಜದ ಬಗ್ಗೆ ಎಲ್ಲ ದೃಷ್ಟಿ ನೋಡ್ತಿರ್ತೀರಿ, ನೀವು ಕಷ್ಟದಾಗ ಬಂದಿರಿ, ನೀವು ಕಷ್ಟ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತೈತಿ, ನಿಮ್ಮಂಥವ್ರು ಇಲೆಕ್ಷನ್ ನಿಂತ್ರ ಅಂದ್ರೆ ಒಂದು ಸ್ವಾರ್ಥ ಆಗುತ್ತೆ ಅನ್ನೋದಕ್ಕೆ ಎಲ್ಲ ಹಿರಿಯರು ಕೂಡ ನನಗೆ ನೆನೆಸಿದ್ದಾರೆ ಸರ್. ಓಹೋ. ಈಗ ಅಂಜುಮನ್ ಕಮಿಟಿಗೆ ನಿಂತ್ಕೊಂಡ್ರಿ, ಸ್ಪರ್ಧೆ ಮಾಡಿದ್ರಿ, ಪಕ್ಷೇತರ ಅಭ್ಯರ್ಥಿಯಾಗಿ ಕಂಪ್ಯೂಟರ್ ಚಿತ್ರ ಕೊಟ್ಟರು ನಿಮ್ಗೆ.
ಕ್ರಮ ಸಂಖ್ಯೆ 16. ಓಕೆ. ಈಗ ಅಲ್ಲಿ ಹೋಗ್ಬೇಕು ಆಯ್ಕೆ ಮಾಡಿದ್ರು ನಿಮ್ಮನ್ನ. ಅಂಜುಮನ್ ಕಮಿಟಿ ಬಗ್ಗೆ ನಿಮ್ಗೆ ಏನು ಐಡಿಯಾ ಐತಿ, ಏನು ಗೊತ್ತಿತ್ತು ಅದ್ರ ಕಮಿಟಿ ಅಂದ್ರೆ ಏನು, ಅದ್ರೊಳಗೆ ಏನೇನಿದಾವು, ಏನಾರು ಸ್ವಲ್ಪ? ಈಗ ಆ್ಯಕ್ಚುಲಿ ನಮ್ಗೆ ನಮ್ಮ ಹಿರಿಯರು ಆಯ್ತು ಸರ್, ನಮ್ಮ ಗದಗ ಅವಳಿ ಜಗ ಎಲ್ಲ ಹಿರಿಯರು ನಮ್ಗೆ ಅಂಜುಮನ್ ಕಮಿಟಿ ಅಂದ್ರೆ ಏನು ಎಲ್ಲ ನಮ್ಗೆ ತಿಳಿಸಿದಾರೆ ಸರ್. ಅದು ಓಕೆ. ಅದ್ರೊಳಗೆ ಹೋದ್ರೆ ಏನು ಕೆಲಸ ಮಾಡ್ಬೇಕು ಏನಿಲ್ಲ ಅದ್ರ ಬಗ್ಗೆ ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅವ್ರ ಡೈರೆಕ್ಷನ್ನ ನಾ ಎಲ್ಲ ಮಾಡ್ತೀನಿ ಸರ್ ಕೆಲಸ. ಅದು ಓಕೆ. ಇನ್ನೂ ಗೊತ್ತಿಲ್ಲದೆ ಒಳಗೆ ಹೋದ್ಮೇಲೆ ಆಯ್ಕೆ ಆದ್ಮೇಲೆ ಇನ್ನೂ ಗೊತ್ತಾಗುತ್ತೆ ಸರ್. ತಿಳ್ಕೊಂತೀನಿ ಸರ್. ತಿಳ್ಕೊಂಡು ನಾ ಕೆಲಸ ನಂದು ಸ್ವಚ್ಛ ಮನಸ್ಸಿನಿಂದ ನಾ ಕೆಲಸ ಮಾಡ್ತೀನಿ ಸರ್. ಯಾಕಂದ್ರೆ ಇವಾಗ ಡಿಗ್ರಿ ಹೋಲ್ಡರ್, ಯು ನೋ ಆಲ್ ದ ಥಿಂಗ್ಸ್. ಎಸ್ ಸರ್. ಓಕೆ. ಈಗ ಚುನಾವಣೆಗೆ ಸ್ಪರ್ಧಿಸಿರೋ ಉದ್ದೇಶ ಏನು ಸರ್? ನಂದು ಒಂದು ಕನಸಿದೆ ಸರ್. ಆ್ಯಕ್ಚುಲಿ ನಾನು 2007 ಮತ್ತು 8 ಸರ್, ನಮ್ಮ ತಂದೆಯವರ ಕಡೆ ನಮ್ಮ ಅಜ್ಜಿಯವರಿಗೆ ದವಾಖಾನಿಗೆ ತೋರ್ಸೋಕೆ ದುಡ್ಡು ಇರ್ತಿದ್ದಿಲ್ಲ ಸರ್. ನಾವು ಅಷ್ಟು ಕಷ್ಟದ ಪರಿಸ್ಥಿತಿ ಒಳಗೆ ಇದ್ದೀವಿ ಸರ್ ನಾವು. ಅವಾಗ ನಾನು ಅನ್ಕೊತಿದ್ದೆ, ಒಂದು ಏನಾರು ಮಾಡಬೇಕಪ್ಪ, ಒಂದು ದವಾಖಾನೆ ಕಟ್ಟಬೇಕು, ಒಂದು ಹಾಸ್ಪಿಟಲ್ ಕೊಡುಗೆ ಕೊಡಬೇಕು, ನನ್ನ ಸ್ವಂತ ದುಡಿಮೆಯೊಳಗೆ ಕೊಡಬೇಕು, ಅದು ನಮ್ಮ ಅಜ್ಜಿಯ ನೆನಪಿಗೆ ಕೊಡ್ಬೇಕಂತ. ಓಕೆ. ಅದು ಒಂದು ನನ್ನ ಕನಸೈತೆ ಸರ್. ಅದು ಓಕೆ ಓಕೆ. ಯಾಕಂದ್ರೆ ನನಗೆ ಅದು ನಮ್ಮ ತಂದೆಯವರು ಅವತ್ತು ಅವ್ರವರೆಗೆ ತೋರ್ಸೋಕ್ಕಾಗಲಿಲ್ಲಪ್ಪ, ಹಂಗೆ ಯಾರಿಗೂ ಆಗಿರಬಾರ್ದು ಗದಗ್ನವ್ರಿಗೆ. ಓಕೆ. ಗದಗ ಅವಳಿ ನಗರದವ್ರಿಗೆ ಯಾರಿಗೂ ಆಗಿರಬಾರ್ದು. ಅದು ನಮ್ಮ ಮುಸ್ಲಿಂ ಸಮಾಜ ಆ ಸಮಾಜ ಅಂತ ಏನಿಲ್ಲ ಸರ್, ಎಲ್ಲರಿಗೂ ಹಿಡಿದ ಹೇಳಕ್ಕಂತೀನಿ ನಾನು. ಓಕೆ. ಒಂದು ಕೆಲಸ ಮಾಡ್ಬೇಕಂತಂದು ಒಂದು ಅವತ್ತಿನವರೆಗೆ ದುಡ್ಕೊಂತ ಬಂದೀನಿ. ನಾ ಅದಕ್ಕೆ ಸೈಡ್ ಇಟ್ಟಿದ್ದೀನಿ ಸರ್. ನಮ್ದೇನು ದುಡಿಮೆ ಒಳಗೆ ನಾವು ಏನು ಇಡಬೇಕು ಅದು ಇಟ್ಟಿದ್ದೀವಿ ಸರ್. ಒಂದು ಏನೋ ಅವಕಾಶ ಸಿಕ್ಕಿದ್ದಿಲ್ಲ ಸರ್ ನನಗೆ. ಅದು ಹೆಂಗೆ ಮಾಡ್ಬೇಕು ಅಂತ ವಿಚಾರ ಮಾಡಕೊಂತಿದ್ದೆ ನಾನು. ಏನೋ ಒಂದು ದೇವರ ಒಂದು ಮ್ಯಾಗ್ಲ ಭಗವಂತನ ಕೃಪೆಯಿಂದ ಇದೊಂದು ಅವಕಾಶ ಸಿಕ್ಕೈತಿ, ಇದ್ರೊಳಗೆ ಹೋಗಿ ಮಾಡಿದೀವಿ ಅಂದ್ರೆ ಒಂದು ಶಕ್ತಿ ಆಗುತ್ತೆ. ನಮ್ದು ಅಂಜುಮನ ಅಂದ್ರೆ ಒಂದು ದೊಡ್ಡ ವೇದಿಕೆ ಸರ್. ದೊಡ್ಡ ಶಕ್ತಿ. ನಮ್ಮ ಮುಸ್ಲಿಂ ಕಮಿಟಿಗೆ ದೊಡ್ಡ ವೇದಿಕೆ ಅದು. ಅದ್ರ ಬಗ್ಗೆ ನಮ್ಮ ಗದಗ ಸ್ವಲ್ಪ ಮಂದಿಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ, ಸ್ವಲ್ಪ ಮಂದಿಗೆ ಗೊತ್ತಿಲ್ಲ. ಅದಕ್ಕೆ ಅದ್ರೊಳಗೆ ಹೋಗಿ ನಾವು ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ಒಂದು ಏಕತಾ ಭಾವನೆ ಒಂದು ನಾವು ಗದಗ್ನವ್ರು ಕೂಡಿಸ್ಬೋದು ಅಂತಂದು ಒಂದು ಇದು ಐತೆ ಸರ್. ಮತ್ತು ನಮ್ಮ ಗದಗನಾಗ ಹೆಂಗೆ ಸರ್, ನಮ್ದು ಎಲ್ಲ ಒಂದೇ ಅಂತಂದು ನಾವು ಹೋಗ್ಕೊಂತ ಇದೀವಿ, ಎಲ್ಲರೂ ಮಾದರಿ ಆಗಿದ್ವಿ ನಾವು. ಮುದ್ರಾ ಕಾಶಿ ಅಂತಂದು ಐತಿ, ಐತಿ. ಆ ಉದ್ದೇಶಕ್ಕೆ ನಾವು ಒಬ್ಬ ವ್ಯಕ್ತಿಯಾಗಿ ಏನು ಮಾಡಕ್ ಆಗೋದೇ ಇಲ್ಲ, ಅಂದ್ರೆ ಪರಿಪೂರ್ಣವಾಗಿ ಆಗುದಿಲ್ಲ. ಎಷ್ಟು ಮಾಡ್ಬೇಕು ಮಾಡಿದಿರಿ, ಅದು ಒಂದು ಶಕ್ತಿಯಾಗಿ ಮಾಡ್ಬೇಕು. ಆ ಶಕ್ತಿ ಅಂಜುಮನ್ ಕಮಿಟಿ. ಸೊ ಅಲ್ಲಿ ಆಯ್ಕೆ ಆಗ್ತಾ ಆದ್ಮೇಲೆ ನಾನು ಮಾಡ್ಬೇಕು. ಓಕೆ. ಹೀಗೆ ಇದೇ ಸೇವೆ ನೀವು ಹೊರಗೆ ನಿಂತ್ಕೊಂಡು ಮಾಡ್ಬೋದು, ಇಲ್ಲಿ ಸ್ಪರ್ಧೆನೆ ಮಾಡ್ಬೇಕಂತ ಏನಿತ್ತು? ಆ್ಯಕ್ಚುಲಿ ಸರ್, ನಾವು ಹೊರಗೆ ನಿಂತ ಮಾಡ್ಬೇಕಂತ ನಾವು ವಿಚಾರ ಮಾಡ್ಕೊಂತ ಇದ್ದೀವಿ ಸರ್. ಅದು ಹೊರಗೆ ನಿಂತು ಮಾಡಿದ್ರೆ ನಾವು ಒಬ್ಬ ಹಾಕಿನಿ ಸರ್. ಈ ಒಂದು ಕೈ ಸರ್, ಒಂದು 2 ಕೈ, ಇದು 2ನೇ ಕೈ. 2ನೇ ಕೈ ಒಂದು ಸಂಸ್ಥೆ, ಹೌದು. ಒಂದು ಕೈ ನಾನು, 2 ಕೈ ಕುಡಿದ್ರೆ ಚಪ್ಪಾಳೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾ ಇದ್ರೊಳಗೆ ಬಂದು ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ ಸರ್. ಮತ್ತೆ ನಿಮ್ಗೆ ಎಲ್ಲರೂ ನಿಂತ್ಕೋ, ನೀವು ಮಾಡ್ರಿ ಸೇವೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಯಾರೋ? ಮತ್ತೆ ನಮ್ಮ ಹಿರಿಯರು ಹೇಳಿದ್ರು ಸರ್. ಅದು ನಮ್ಗೆ ಆ್ಯಕ್ಚುಲಿ ನಮ್ಮ ಹಿರಿಯರು ಅಂದ್ರೆ ಮಾರ್ಕೆಟ್ ಜನ ಆಯ್ತು, ಎಲ್ಲ ನಮ್ಮ ಮುಸ್ಲಿಂ ಜನಾಂಗದವ್ರು ಎಲ್ಲರೂ ನಮ್ಗೆ ಭಾಳ ಪ್ರೋತ್ಸಾಹ ಮಾಡಂತಾರೆ. 80% ಮಂದಿ ಸರ್ ಫೋನ್ ಹಚ್ಚಿ ನಂಗೆ ಹೇಳ್ತಾ ಇದ್ರು ಸರ್, ನೀವು ಚಲೋ ಇದ್ರಿ, ನಿಮ್ಮಂಥವ್ರು ಇರ್ಬೇಕು, ನಿಮ್ಮಂಥ ಎಜುಕೇಟೆಡ್ ಇರ್ಬೇಕು, ಇಲ್ಲಿ ನೀವು ಪಕ್ಷೇತರ ನಿಂತಿರಿ. ನಂಗೆ ಪಕ್ಷೇತರ ನಿಂತರೆ ನಂಗೆ ಸಪೋರ್ಟ್ ಮಾಡ್ತಾರಿಲ್ಲ ಜನ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಎಲ್ಲ ಪಕ್ಷೇತರ ನಿಂತಿರಿ, ಚಲೋ ಮಾಡಿರಿ, ಚಲೋ ನೀವು ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ. ಈಗ 41 ಮಂದಿ ಅದಾರಿ ಸರ್, ಅದ್ರೊಳಗೆ 11 ಮಂದಿ ತೊಗೋಬೇಕು. ಒಂದು ಹೋಟ್ ಅಂತೂ ಮಾತು ನಿಮ್ಗೆ ನಾವು ಹಾಕಿಸ್ತೀವಿ, ನಮ್ಮ ಕಡೆ ಸೇವೆ ಮಾಡ್ತೀವಿ ಅಂತಂದು ಈ ಥರ ನನಗೆ. ಅಂದ್ರೆ ನೀವು ಪಕ್ಷೇತರ ಯಾಕೆ ನಿಂತೀರ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಈ ಪಕ್ಷದ ಮೂಲಕ ನಿಂತ್ಕೊಂಡ್ರೆ ಅವರು ಹೇಳಿದ ವೇದಿಕೆ, ಅವ್ರು ಹೇಳುವಂತ ವಾಕ್ಯದೊಳಗೆ ನಡಿಬೇಕಾಗತ್ತೆ. ಹೌದು ಸರ್, ಹೌದು. ಅವ್ರು ಏನು ಪಕ್ಷದವ್ರು ಏನ್ ಹೇಳ್ತಾರ, ಅವ್ರ ಏನ್ ನಾಯಕರು ಹೇಳ್ತಾರ ಹಂಗೆ ಮಾಡ್ಬೇಕು. ಸೊ ಯಾಕೆ ಬೇಕು ಅವ್ರದ್ದು? ನಾವು ನನ್ನ ಉದ್ದೇಶ ಏನ್ ಸರ್, ನಾನು ಕಷ್ಟದಾಗ ಬಂದೀನಿ ಸರ್. ಕಷ್ಟದಾಗ ಇರೋರ್ಗೆ ನನ್ನ ಸೇವೆ ಆಗ್ಬೇಕು. ನಂದು ಇನ್ನೊಂದು ಅಂಜುಮನ್ ಒಳಗೆ ಅಲ್ಲಿ ಏನ್ ಬರ್ತೈತಿ ಅದನ್ನು ತಗೊಂಡು ನನ್ನ ಸ್ವಂತ ಏನೈತಿ ಅದನ್ನು ತಗೊಂಡು ನಾ ಸೇವೆ ಮಾಡ್ಬೇಕಂತ ನಾನು ಬಂದೀನಿ ಸರ್ ಇದ್ರೊಳಗೆ. ಇದ್ರೊಳಗೆ ಯಾವ ದುರುದ್ದೇಶ ಇಲ್ಲ ಸರ್. ಯಾಕಂದ್ರೆ ನಾನು ಈಗ ಇಲ್ಲಿ ಮಾತಾಡ್ಬೋದು, ನಾ ಈಗ ಏನೇನು ದೊಡ್ಡ ಮಾತಾಡಿ ಹೋಗ್ಬೋದು, ನಾನು ಮ್ಯಾಗ್ಲಂಗೆ ಉತ್ತರ ಕೊಡ್ಬೇಕು ಸರ್. ಅವಂಗ ಹೆದರಿ ನಾ ಕೆಲಸ ಮಾಡ್ಬೇಕಾಕೈತಿ. ಅದಕ್ಕೆ ನಾನು ಸ್ವಚ್ಛ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ. ಪ್ರಾಮಾಣಿಕವಾಗಿ. ಎಸ್ ಸರ್. ಈಗ ನಿಮ್ಗೆ ಗೆಲ್ಬೋದು, ನಾನು ಆಯ್ಕೆ ಆಗ್ಬೋದು, ಗೆಲುವಿಗೆ ಗುರಿ ತಲುಪ್ಬೋದು ಅಂತ ಐತೆ? ಯಾಕಂದ್ರೆ ಸರ್ ನನಗೆ 100% ಕಾನ್ಫಿಡೆನ್ಸ್ ಬಂದಿದೆ ಸರ್. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ ಸರ್. ಆಮೇಲೆ ಕಾನ್ಫಿಡೆನ್ಸ್ ಬಂತು ಸರ್ ನನಗೆ. ಎಲ್ಲರೂ ಹಿರಿಯರು ಫೋನ್ ಮಾಡಾಕೊಂತರು, ಯುವಕರು ಫೋನ್ ಮಾಡಾಕೊಂತರು, ಎಲ್ಲ ಅಣ್ಣಂತರು ಫೋನ್ ಮಾಡಾಕೊಂತರು, ನೀನು ಇಂತಿ ಚಲೋ ಮಾಡಿದಪ್ಪ. ಆ್ಯಕ್ಚುಲಿ ನಾನು ನಿಂದಿರ್ತೀನಿ ಅಂತ ಯಾರಿಗೂ ಹೇಳಿದ್ದಿಲ್ಲ ನಾನು. ಅದು ಫೇಸ್ಬುಕ್ ವಾಟ್ಸಪ್ನಾಗ ನಿಮ್ದೆಲ್ಲ ವೈರಲ್ ಭಾಳ ಆಗ್ತಾ ಇದೆ, ನೀವು ಚಲೋ ಕೆಲಸ ಮಾಡಿದ್ರಿ, ಒಂದು ಭೂಮಿಗೆ ನೀವು ಕಿದ್ಮತ್ ಮಾಡಕ್ಕೆ ಬಂದಿರಿ, ನಿಮ್ಮಂಥವ್ರು ಯುವಕರು ಬೇಕು, ಮತ್ತು ಯುವಕರು ಕರ್ಕೊಂಡು ಹೋಗ್ತೀರಿ, ನಾವು ನೋಡ್ಕೊತ ಬಂದೀವಿ. ಯಾಕಂದ್ರೆ ಒಬ್ಬೊಂದು ಕ್ಯಾರೆಕ್ಟರ್ ಡೈಲಿ
ಕ್ಯಾರೆಕ್ಟರ್ ಹಾಕಿರ್ತೈತಿ ಸರ್. ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತಿರ್ತೈತಿ. ಅದಕ್ಕೆ ನಿಮ್ದು ಚಲೋ ಎಲ್ಲ ಕಡೆ ನಾವು ಕೇಳಿದೀವಿ, ನಿಮ್ ಚಲೋ ಇದೈತಿ ಅಂತಂದು ಭಾಳ ಪ್ರೋತ್ಸಾಹ ಮಾಡಾಕಂತಾರೆ ಸರ್. ನಂಗೆ ಕಾನ್ಫಿಡೆನ್ಸ್ ಐತೆ ಸರ್. ಒಂದು 80% ಮಂದಿ ನನಗೆ ಈಗ ಸಪೋರ್ಟ್ ಮಾಡಿದ್ದಾರೆ. ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಐತೆ ಸರ್. ಎಸ್. ಈಗ ಮತ್ತಾರು ಎಷ್ಟಿದ್ದಾರೆ? 6200 ಸಮಥಿಂಗ್ ಅದ ಸರ್. ಹಾಂ ಸರ್. ಅವ್ರ ಮನೆಗೆ ಹೋಗಿರಿ, ಭೇಟಿ ಆಗಿರಿ? ಆ್ಯಕ್ಚುಲಿ ಸರ್ ನಾವು ನಮ್ದೊಂದು ಉದ್ದೇಶ ಐತೆ ಸರ್. ಒಂದು ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿದ್ರೆ ಸರ್, ಸೀದಾ ಅವ್ರಿಗೆ ಪ್ರಣಾಳಿಕೆ ಅವ್ರ ಮನೆಗೆ ತಲುಪಿಸುವಂಥ ಕೆಲಸ ಮಾಡಾಕಂತಾರೆ. ಮತ್ತು ಅವ್ರಿಗೆ ಕಾರ್ಡನ್ನು ಅವ್ರ ಮನೆಗೆ ಪ್ರಣಾಳಿಕೆ ಏನೇನು ಹೇಳಿರಿ ಸರ್? ಆ್ಯಕ್ಚುಲಿ ನಮ್ದು ಎಜುಕೇಷನ್ಗೆ ಭಾಳ ಮಹತ್ವ ಕೊಟ್ಟಿವಿ ಸರ್ ನಾವು. ಏನಾಗೈತೆ ಸರ್, ನಮ್ಮ ಎಜುಕೇಷನ್ನಾಗ ಏನೈತೆ ಅಂದ್ರೆ ನಮ್ಮ ಹುಡುಗಿಯರು ನಮ್ಮ ತಂಗಿಯರಿಗೆ ಅಂತ ನಾವು ಏನು ಮಾಡ್ತೀವಿ, 8ನೇ 9ನೇ ಸ್ಕೂಲ್ ಬಿಡಿಸ್ಬಿಡ್ತೀವಿ ಸರ್. ಸ್ಕೂಲ್ ಬಿಡಿಸಿ 10ನೇ ತನಕ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ನಮ್ಮ 80% ಮಂದಿಗೆ ಬರೀ ಇದನ್ನ ಐತೆ ಸರ್. 8ನೇ ಆದ್ಮೇಲೆ 9ನೇ ಹುಡುಗರು ನೋಡಿ ಮದುವೆ ಮಾಡಿಕೊಟ್ಬಿಡೋಣಪ್ಪ ಅಂತ ಅನ್ನೋ ಒಂದು ಉದ್ದೇಶ ಬಂದ್ಬಿಡ್ತೈತಿ. ಅಟ್ಲೀಸ್ಟ್ ಅವರು PUC ಮಟನಾರ ಓದಿಸ್ಬೇಕು ಅಂತ ನನ್ನೊಂದು ಏಮ್ ಐತೆ ಸರ್. ಯಾಕಂದ್ರೆ ಸರ್ ಅವ್ರು ನೌಕರಿ ತೊಗೊಂತಾರ ಬಿಡ್ತಾರ ಸೆಕೆಂಡ್ರಿ ಸರ್. ಅವ್ರ ಮಕ್ಕಳಿಗೆ ಅವರು ಶಿಕ್ಷಣ ಕೊಡುವಷ್ಟರ ಅವರು ವಿದ್ಯೆ ಕಲ್ತಿರ್ಬೇಕು. ಹೌದು. ಈಗ ಅವ್ರ ಮಕ್ಕಳು ಅವ್ರಿಗೆ ಏನು ಮಾಡ್ತಾರೆ ಸರ್, ಅವ್ರ ಮಕ್ಕಳಿಗೆ ಅವ್ರು ವಿದ್ಯೆ ಕೊಡಿಸೋಷ್ಟು ಅವ್ರಿಗೆ ಬರಲಿಲ್ಲ ಅಂದ್ರೆ ಸರ್, ಮತ್ತು ಲಾಸ್ಟಿಗೆ ಮತ್ತು ನಾವು ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಗೋಂಡಿ ಕೆಲಸ, ಬಾರ್ಮಂಡಿ ಕೆಲಸ, ಇಂಥ ಕೆಲಸಕ್ಕೆ ಕಳಿಸ್ತೀವಿ. ನಮ್ಮ ಮಕ್ಕಳು ನಮ್ಮ ಇದನ್ನು DC ಆಗೋ, ತಹಸೀಲ್ದಾರ್ ಆಗೋ ಅಂತ ಒಂದು 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 ಉನ್ನತ ಮಟ್ಟದ ಒಂದು ಸ್ಥಾನಮಾನ ಸಿಗಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ನಾನು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಟ್ಟಿನಿ ಸರ್. ಅಂದ್ರೆ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈಗ ನಾವು ಏನ್ ಮಾಡ್ತಾರೆ ನಾವು ನಮ್ಗೆ ಏನು ಅನ್ನಂಗಿಲ್ಲ ಸರ್. ತಾಯಿಗೆ ಅಂತಾರ ನೀ ಕೆಲ್ಸಕ್ಕೆ ಬರ್ತೈತಿಲ್ಲ ಅಂತಂದು ಈ ತರ ತಾಯಿಗೆ ಒಂದ್ ಸ್ವಲ್ಪ ಶಿಕ್ಷಣ ಕೊಟ್ಬಿಟ್ವಿ ಅಂದ್ರೆ ನಾವು ಅವ್ರ ಮಕ್ಕಳಿಗೆ ಕಲಿಸ್ತಾರ ಅವರು ಅಂತಂದು. ಅದು ಇಂಗ್ಲಿಷ್ನಾಗ ಒಂದು ಮಾತೈತಿ, ಒನ್ ಮದರ್ ಈಸ್ ಈಕ್ವಲ್ ಟು 100 ಟೀಚರ್. ಸೇಮ್. ಒಬ್ಬ ತಾಯಿ 100 ಶಿಕ್ಷಕಿಗೆ ಸಮಾನ ಅಂತ. ಸೊ ಅಂತ ಮಹಿಳಾ ಶಿಕ್ಷಣಕ್ಕೆ ಒತ್ತು ನಿಮ್ದು. ಅಂದ್ರೆ ಆರೋಗ್ಯ, ಶಿಕ್ಷಣ, ಸಮಾಜ ಸೇವೆ, ಉದ್ಯೋಗ, ವೃತ್ತಿ ಇವೆಲ್ಲ. ಸರಿ, ಮತ್ತಾರಿಗೆ ನೀವು ಏನು ಭರವಸೆ ಏನು ನಿಮ್ದು? ಮತ್ತವರಾಗೆ ಭರವಸೆ ಏನಂದ್ರೆ ಸರ್, ನಾನು ಇಲ್ಲಿ ನಮ್ದು ಏನು ಸರ್, ಇದು ರಾಜಕೀಯ ಉದ್ದೇಶ ಏನು ಇಲ್ಲ. ಇದು ಒಂದು ಜನಾಂಗದ ಒಂದು ಸಮಾಜಕ್ಕೆ ಏಳಿಗೆಗಾಗಿ ಒಂದು ಇಲೆಕ್ಷನ್ ನಿಂತೈತಿ. ಇದಕ್ಕೆ 41 ಮಂದಿ ನಿಂತೀವಿ ಸರ್ ನಾವು. 41 ಮಂದಿಗೂ ಎಲ್ಲರಿಗೂ 41 ಮಂದಿಗೆ ವೋಟ್ ಹಾಕಕ್ಕೆ ಬರಲ್ಲ ಸರ್. 11 ಮಂದಿ ವೋಟ್ ಹಾಕೋದು ಬರ್ತೈತಿ. 11 ಮಂದಿಗೆ ನೀವು ಸೆಲೆಕ್ಷನ್ ಮಾಡೋದು ನಿಮ್ಮ ಕೆಪಾಸಿಟಿ ಅವ್ರ ಕಡೆ ಇರುತ್ತೆ ಸರ್. ಅದನ್ನು ನೋಡಿ ವೆರಿಫೈ ಮಾಡಿರಿ, ಅದಕ್ಕೆ ಅವ್ರ ಅರ್ಹತೆ ಆಧಾರ ಇಲ್ಲ ನೋಡ್ರಿ, ಅಂಥವ್ರು ನೋಡಿ ಅವ್ರಿಗೆ ವೋಟ್ ಹಾಕ್ರಿ. ಮೊದಲು ವೋಟ್ ಹಾಕ್ರಿ, ಮೊದಲು ವೋಟ್ ಹಾಕ್ರಿ. ವೋಟ್ ಹಾಕಿದ್ರಂದ್ರೆ ನಿಮ್ದು ಪವರ್ ಏನನ್ನೋ ತೋರಿಸ್ತೀರಿ. ನೀವು ಅದನ್ನು ವೋಟ್ ಹಾಕಲಿಲ್ಲ, ಅವ್ರು ಬಿಡಪ್ಪ ಅವರೇ ಮಾಡಾಕುಂತಾರ, ಅವರೇ ಇದು ಮಾಡಾಕುಂತಾರ ಅಂತಂದ್ರೆ ಮತ್ತು ಹಂಗಾಗತ್ತದು. ಮತ್ತು ನಮ್ಮ ಸಮಾಜ ಅಲ್ಲೇ ಇರ್ತೈತಿ, ನಾವು ಅಲ್ಲೇ ಇರ್ತೀವಿ. ಈಗ ನಮ್ಮಂತ ನಾವೆಲ್ಲ ಈಗ ಬಂದಿವಲ್ಲ ಯುವಕರು, ಏನೋ ಕೆಲಸ ಮಾಡ್ಬೇಕಂತ ಬಂದಿವಲ್ಲ, ಅವ್ರಿಗೂ ಅಸ್ತವ್ಯಸ್ತ ಆಗತ್ತದ. ಕರೆಕ್ಟ್. ಈಗ ನನಗೆ ವೋಟ್ ಹಾಕ್ರಿ, ನನಗೆ ಇದು ಮಾಡ್ರಿ ಅಂತ ನಾ ಹೇಳಂಗಿಲ್ಲ ರೀ. ಈ 41 ಮಂದಿ ನಿಂತೀವಿ ನಾವು. 41 ಮಂದಿನೂ ಚಲೋ ಎಲ್ಲರೂ ಕ್ಯಾಂಡಿಡೇಟ್ ಅದಾರ, ಎಲ್ಲರೂ ಅದಾರ. ಅದ್ರಾಗ ಈಗ 6200 ಮಂದಿಗೆ ನಾವು ಎಲ್ಲರಿಗೂ ಲೈಕ್ ಆಗ್ಬೇಕಲ್ಲ ಸರ್. ಹೌದು, ಕರೆಕ್ಟ್. 6200 ಮಂದಿಗೂ ನಾವು ಇವರು ಕೆಪೇಬಲ್ ಅದಾರ, ಆ ಅಂಜುಮನ್ ವೇದಿಕೆಗೆ ಕೆಪೇಬಲ್ ಅದಾರ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಾಗಿರ್ತೈತಿ ಸರ್. ಆಲ್ಮೋಸ್ಟ್ ಗೊತ್ತಿರ್ತೈತಿ. ಅದನ್ನ ನೋಡಿ ಎಲ್ಲರಿಗೂ ವೋಟ್ ಹಾಕ್ರಿ ಅಂತ ನನ್ನ ಉದ್ದೇಶ ಹೇಳೋದು ಸರ್. ಈ ಕಮಿಟಿಯ ಉದ್ದೇಶವನ್ನು ಈಡೇರಿಸುವಂತ ವ್ಯಕ್ತಿಯ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ರಿ. ಅವರ ಜ್ಞಾನ, ಅವರ ಉದ್ಯೋಗ, ಅವರ ವೃತ್ತಿ, ಅವರ ಮನೋಭಾವನೆ, ಅವ್ರ ಮುಂದೆ ಕೆಲಸ ಮಾಡ್ತಾರೋ ಇಲ್ಲ ಅದನ್ನೆಲ್ಲ ವಿಚಾರ ಮಾಡಿ ನೋಡ್ಕೊಂಡು. ಈಗ ಏನಾರ ಪಾಂಪ್ಲೆಟ್ ಏನಾರು ಮಾಡಿಸಿರಿ ನೀವು? ಒಂದು ಮಾಡಿಸಿದ್ವಿ ಸರ್ ಪಾಂಪ್ಲೆಟ್. ನಮ್ದು ಇದ್ರದ್ದು ಅಷ್ಟೇ ಮಾಡಿಸಿವಿ ನಾವು. ಈ ಕಡೆ ತೋರಿಸಿ. ಇದು ಏನಿದು? ಓಕೆ. ಅಂಜುಮನ್ ಇಸ್ಲಾಂ ಕಮಿಟಿ, ಗದಗ್ ಬೆಟಗೇರಿ, ಇಮಾಮ್ ಮೊರಬಾದ್, ಕ್ರಮ ಸಂಖ್ಯೆ 16, ಕಂಪ್ಯೂಟರ್ ಸರ್. ಅದು ಆ್ಯಕ್ಚುಲಿ ಕಂಪ್ಯೂಟರ್ ನೋಡಿ ಸರ್, ನನ್ನ ವೃತ್ತಿ ಜೀವನದ ಕಂಪ್ಯೂಟರ್ ಬದುಕಲಿಂದ ಚಾಲು ಆಗಿದೆ ಸರ್. ಕಂಪ್ಯೂಟರ್ ಬಂದಿದೆ ಸರ್. ಇದು ಭರವಸೆ ಏನೋ ಇಟ್ಟಿರಲ್ಲ? ನಮ್ದು ಭರವಸೆ ಒಂದು 13 ಪ್ರಣಾಳಿಕೆ ಅದಾವ ಸರ್. ಅದೆಲ್ಲ ಅವ್ರ ಮನೆಗೆ ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆ. ಇದು ನಿಮ್ಮ ಪ್ರಣಾಳಿಕೆ? ಎಸ್. ಎಜುಕೇಶನ್ಗೆ ಮಹತ್ವ ಕೊಟ್ಟಿದೆ ಸರ್. ಮತ್ತೆ ಇನ್ನೊಂದು ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ನಿರುದ್ಯೋಗ, ಪುರುಷರಿಗೆ ಉದ್ಯೋಗಾವಕಾಶ, ಬಹಳಷ್ಟು ಅದಾವ. ದರ್ಗಾಗಳ, ಸ್ಮಶಾನಗಳ ಅಭಿವೃದ್ಧಿ, ಹೌದಲ್ಲ? ಹಾಂ ಸರ್. ಇನ್ನೊಂದು ಈಗ ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ ಅಂತ ಹೇಳಿದ್ರಿ ಸರ್ ನೀವು. ಅದು ಆ್ಯಕ್ಚುಲಿ ಒಂದು 500-1000 ರೂಪಾಯಿ ಖರ್ಚು ಮಾಡೋದಿರ್ತೈತೆ ಸರ್. ಪಾಪ ಅಷ್ಟು ಖರ್ಚು ಮಾಡೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅಂಥವು ಸ್ವಲ್ಪ ನಮ್ಮ ಹುಡುಗರು ಹೇಳಿ ನಾ ಕೆಲಸ ಮಾಡಿಸ್ಬೋದಲ್ಲ ಅಂತಂದು ಒಂದು ಏನೋ ಉದ್ದೇಶ ಬಂದಿದೆ ಸರ್. ಅದೊಂದು ಮಾಡಿಸ್ಬೇಕಂತಂದು. ಈಗ ನಿಮ್ಮಲ್ಲಿ ಬಹಳಷ್ಟು ಬಡತನ ಇರೋದು ಮಹಿಳೆಯರಿಗೆ. ಹೌದು ಸರ್. ಅವ್ರಿಗೇನೋ ಮಾಡಿ ಉಚಿತ ಏನೇನು ಬಡ ವಿದ್ಯಾರ್ಥಿ ಉಚಿತ ತರಬೇತಿ ಏನು ಕೊಡ್ತೀರಿ? ಕಂಪ್ಯೂಟರ್ ತರಬೇತಿ, ಹೌದಿಲ್ಲ? ಇಂಥವೆಲ್ಲ. ಈಗ ಅದು ಒಂದು ಸ್ಕೀಮ್ ಐತೆ ಸರ್. ಅದು ಆ ಸ್ಕೀಮ್ನಾಗ ಅವ್ರಿಗೆ ನಾವು 3 ತಿಂಗಳ 6 ತಿಂಗಳ ಹಿಂಗೆ ಕಂಪ್ಯೂಟರ್ ತರಬೇತಿ ಹೊಲಿಗೆ ಕೇಂದ್ರ ಕೊಡ್ಬೋದು, ಕಂಪ್ಯೂಟರ್ ತರಬೇತಿ ಇದು ಮಾಡ್ಬೋದು.
ಇವೆಲ್ಲ ಅದಾವ ಸರ್ ಸ್ಕೀಮು. ಅವು ಬೆಳಕಿಗೆ ಬರೋವಲ್ಲ ಸರ್. ಅವು ಓಕೆ, ಅವನು ಕೊಡಿಸ್ಬೇಕು ಅನ್ನೋ ಉದ್ದೇಶ. ಅಂತ ನನ್ನ ಉದ್ದೇಶ ಇದೆ. ಎಸ್, ಕೊನೆಯದಾಗಿ ಒಂದು ಅಪೀಲ್ ಮಾಡಿಬಿಡ್ರಿ ನೀವು ನಿಮ್ಮ ಮತದಾರರಿಗೆ, ಏನು ಹೇಳ್ತೀರಿ ಕೊನೆಯದು? ಈಗ ಗದಗ ಬೆಟಗೇರಿಯ ಅವು ಹಿರಿಯರು, ಎಲ್ಲ ಹಿರಿಯರಿಗೂ, ಅವಳಿ ನಗರದ ಎಲ್ಲ ಹಿರಿಯರಿಗೂ ಮತ್ತು ಯುವಕ ಮಿತ್ರರಿಗೂ ನಾ ಇಷ್ಟ ಕೇಳ್ಕೊಳ್ಳೋದು ಇಷ್ಟ, 41 ಮಂದಿ ನಾವು ಅಂಜುಮನ್ ಇಲೆಕ್ಷನ್ಗೆ ನಿಂತಿದ್ದೀವಿ. ಆ 41 ಮಂದಿಗೆ ಒಳಗೆ 11 ಮಂದಿಗೆ ನೀವು ಸೆಲೆಕ್ಷನ್ ಮಾಡೋದು ಮತ್ತು ಕಮಿಟಿ ಮಾಡೋದು ನಿಮ್ಮ ಕಡೆ ಇರ್ತೈತಿ. ನೀವು ಅವ್ರು 11 ಮಂದಿಗೆ ಅದು ಕೆಪೇಬಲ್ ಅದಾರೋ ಇಲ್ಲೋ, ಅದನ್ನು ಇವ್ರು ಕೆಲಸ ಮಾಡ್ದಾರೋ ಇಲ್ಲೋ, ಅಂಜುಮನ್ ಸಂಸ್ಥೆಯವ್ರು ಮುಂದೆ ಕರ್ಕೊಂಡು ಹೋಗ್ತಾರೋ ಇಲ್ಲೋ, ಅಂಜುಮನ್ ಸಂಸ್ಥೆಯವ್ರು ಬೆಳೆಸ್ತಾರೋ ಇಲ್ಲೋ ಅಂತಂದು ನೋಡಿ ನೀವು ಓಟ್ ಹಾಕ್ರಿ ಅಂತ ನಾನು ಕಳಕಳಿ ವಿನಂತಿಸ್ತೇನೆ. ಮತ್ತು ಇನ್ನೊಂದು, ಎಲ್ಲರೂ ತಪ್ಪದೆ ಓಟ್ ಹಾಕ್ರಿ. 28ನೇ ತಾರೀಕು ರವಿವಾರ ಬೆಳಗ್ಗೆ 8ರಿಂದ 4 ಗಂಟೆವರೆಗೂ ಇರ್ತೈತಿ. ಎಲ್ಲರೂ ಹೋಗಿ 6700 ಓಟ್ ಅದಾವ. ನಮ್ಮ 6700 ಜನನೂ ಎಲ್ಲ ಹೋಗಿ ಓಟ್ ಹಾಕ್ರಿ. ನಿಮ್ಮ ಹಕ್ಕು, ನಿಮ್ಮ ಮತ, ನಿಮ್ಮ ಹಕ್ಕು, ನಿಮ್ಮ ಸೇವೆ, ನಿಮ್ದು ನೀವು ಮನಸ್ಸು ಮಾಡಿದ್ರೆ ಅದು ಅಂಜುಮನ್ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡಿ ಓಟ್ ಹಾಕ್ರಿ ಅಂತ ಹೇಳಿ ನನ್ನ ಮಾತು. ಏನು ನಿಮ್ಮ ಭಾಷೆದಾಗ ಏನಾದ್ರು ಅಪೀಲ್ ಮಾಡೋದಿದ್ರೆ? अस्सलाम वालेकुम। गदग बेटगेर लोगों को मैं एक गुजारिश करता हूँ, 28 रविवार को इलेक्शन है। इलेक्शन का ये है मतदान का ये है, वोट डालने का, मतदान का वोट डालने का है। 28 मॉर्निंग 8 o'clock से 4 o'clock तक है। सब जन गदग बेटगेर सब जने लोगों जाकर वोट भाव करके मेरा गुजारिश है। ಎಸ್, ಇದುವರೆಗೆ ನಮ್ಮ ಇಮಾಮ್ ಮೊರ್ಬೋದ್ ಅವರ ಮಾತುಗಳನ್ನು ಕೇಳಿದ್ವಿ. ಭಾಳ ಪ್ರಾಂಜಲ ಮನಸ್ಸಿಂದ ಮಾತಾಡ್ತಾ ಇದ್ದಾರೆ ಅವರು. ಭಾಳ ನಾನು ಹಂಗೆ ಹಿಂಗೆ ಅಂತ ಏನಿಲ್ಲ, ಅತ್ಯಂತ ಪ್ರೀತಿಯಿಂದ ಹೇಳ್ತಾರೆ. ನನಗೆ ಜನ ನಿಂತ್ಕೋರೆ ಎಂದರೆ, ನಾನು ಬಡತನದಿಂದ ಬಂದವ, ನನ್ನನ್ನು ನೋಡಿದ್ದಾರೆ, ನನ್ನ ರೀತಿ ನೀತಿ ಬದುಕು ಬದಲಾವಣೆ ಇವೆಲ್ಲ ಕಂಡಿದ್ದಾರೆ, ವೃತ್ತಿ ಉದ್ಯೋಗ ಇವನು ಎಲ್ಲ ನೋಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನ್ನನ್ನು ಏನೋ ಈ ಅಂಜುಮನ್ ಕಮಿಟಿಗೆ ತರಬೇಕು, ಅವರು ಇರಬೇಕು, ಕಮಿಟಿ ಬದಲಿಸಬೇಕು, ಅದರ ಉದ್ದೇಶಗಳು ಈಡೇರಬೇಕು ಅನ್ನುವಂಥ ಒಂದು ಮೂಲ ಮಂತ್ರದಿಂದ ಇವತ್ತು ಅವರನ್ನು ಪ್ರೀತಿಯಿಂದ ಸ್ಪರ್ಧೆ ಮಾಡಿಸಿದ್ದಾರೆ. ಅದು ನೋಡಿ, ಪಕ್ಷೇತರವಾಗಿ ನಿಂತಾರೆ, ಯಾವುದೇ ಪಕ್ಷಕ್ಕೆ ಈಲ್ಡಾಗಿಲ್ಲ ಅವರು. ಪಕ್ಷದ ನಿಂತರೆ ಪಕ್ಷದ ನಾಯಕರು ಏನು ಹೇಳ್ತಾರೆ, ಅಲ್ಲಿ ಚೌಕಟ್ಟಿರುತ್ತೆ, ಅದನ್ನು ದಾಟಕ್ಕೆ ಬರೋದಿಲ್ಲ. ಪಕ್ಷೇತರ ಅಭ್ಯರ್ಥಿ ಆದರೆ ಹಂಗಲ್ಲ, ಹೀ ಈಸ್ ದ ಲೀಡರ್, ಅವರ ಮಾಡ್ಬೋದು ಎಲ್ಲವನ್ನು, ಅವರು ಏನು ಉದ್ದೇಶದಾಗ ಈಡೇರಿಸ್ಕೋಬೋದು. ಸೊ ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಇಮಾಮ್ ಮೊರ್ಬೋದ್ ಅವರು ಸ್ಪರ್ಧೆಗೆ ಮಾಡಿದ್ದಾರೆ. ಒಂದು ನಿಮಗೆ ಸಾಮಾನ್ಯವಾಗಿ ಹೇಳೋದಾದರೆ, ಅಂಜುಮನ್ ಎ ಇಸ್ಲಾಂ ಕಮಿಟಿ ಆಡಳಿತ ಮಂಡಳಿ ಇದು ಈ ಕಮಿಟಿಯ ಉದ್ದೇಶಗಳು, ಯೋಜನೆಗಳು ಮತ್ತು ಜನರಿಗೆ ಇರುವಂಥ ಸಹಾಯ ಸಹಕಾರಗಳು ಸಿಗಬೇಕಾದ್ರೆ ಪ್ರಾಮಾಣಿಕರಿರಬೇಕು. ನೀವು ಮೊದಲು ಮತದಾರರು ಭಾಳ ಚಿಂತನೆ ಮಾಡಬೇಕು. ಅಯ್ಯೋ ಇವ್ರನ್ನ ಆರಿಸಿ ತೊಗೊಂಬಂದುಬಿಟ್ಟೆ, ಇವತ್ತು ಪರಿಸ್ಥಿತಿ ಹಿಂಗಾಯಿತು, ಕಮಿಟಿ ಹಿಂಗಾಯ್ತು. ಇದು ಒಂದೇ ಅಂತಲ್ಲ, ಈ ಚುನಾವಣೆ ಸಹಕಾರಿ ಸಂಸ್ಥೆಗಳ ವ್ಯವಸ್ಥೆನೇ ಹಿಂಗೆ. ಸೊ ಯಾವಾಗಲೂ ಜವಾಬ್ದಾರಿ ನಿಮ್ಮ ಕೈಯಾಗಿರುತ್ತೆ. ಮತದಾರರು ಎಲ್ಲಿ ಪ್ರಾಮಾಣಿಕದಾರೆ ಮತ್ತು ಅವರಿಗೆ ಬದ್ಧತೆ ಇರುತ್ತೆ, ಮತದಾರ ಬಗ್ಗೆ ಆ ಕಮಿಟಿ ಬಗ್ಗೆ ಯಾರಿಗೆ ಪ್ರಾಮಾಣಿಕವಾದಂಥ ವಿಚಾರ ಇರ್ತಾವೆ ಅಂಥವ್ರನ್ನ ಆಯ್ಕೆ ಮಾಡಬೇಕು. ವಿದ್ಯಾವಂತರು, ಯುವಕರು, ಬುದ್ಧಿವಂತರು ಮತ್ತು ನಿಮ್ಮ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡೋರು, ನಿಮ್ಮನ್ನು ಭೇಟಿ ಆಗೋರು, ನೀವು ಹೋದಾಗ ಸೌಜನ್ಯದಿಂದ ಮಾತಾಡೋರು, ಕೂತ್ಕೊಳಿಸಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಸ್ಪಂದಿಸುವಂಥ ವ್ಯಕ್ತಿ ನಿಮಗೆ ಶಕ್ತಿ ಆಗ್ತಾರೆ. ಆವಾಗ ಈ ಅಂಜುಮನ್ ಕಮಿಟಿ ಏನು ಉದ್ದೇಶದಲ್ಲ, ಗುರಿ ಅದಲ್ಲ, ಯೋಜನೆ ಅದಲ್ಲ, ಅದು ರೀಚ್ ಆಗೋಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ 28/9/2025 ಬೆಳಗ್ಗೆ 8ರಿಂದ ಸಾಯಂಕಾಲ 4 ಗಂಟೆ ಮಟ್ಟ ಮತದಾನ ಇದೆ. ಸುಮಾರು 6200 ಮತದಾರಿದ್ದೀರಿ. 41 ಜನ ಸ್ಪರ್ಧೆ ಮಾಡಿದ್ದಾರೆ. 11 ಮಂದಿನ ಆಯ್ಕೆ ಮಾಡಬೇಕಾಗಿದೆ. ಈ 11 ಜನರ ಹಣೆ ಬರೆಯುವಂಥ ಶಕ್ತಿ ವ್ಯಕ್ತಿ ನೀವು ಮತದಾರ. ಎಂಥವ್ರಿಗೆ ಬರೀಬೇಕು ನೀವು ಅಂದರೆ, ಮುಂದೆ ಈ ಕಮಿಟಿಗೆ ಒಳ್ಳೆಯ ಭವಿಷ್ಯ ಬರೆಯುವಂಥ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ಭವಿಷ್ಯವನ್ನು ಅವರು ಬರೀತಾರೆ. ನಿಮ್ಮ ಬದಲಾವಣೆಯ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯುವಕರಿಗೆ ಆದ್ಯತೆ ಕೊಡಿ, ಪದವೀಧರ ಆದ್ಯತೆ ಕೊಡಿ. ಅಂದಾಗ ಮಾತ್ರ ಇದರ ಕನಸು ನನಗೆ ಸಾಧ್ಯ. ಆ ಎಲ್ಲ ಶಕ್ತಿ, ಆ ಎಲ್ಲ ವ್ಯಕ್ತಿತ್ವ, ಆ ಎಲ್ಲ ಪ್ರಾಮಾಣಿಕತೆ ಇಮಾಮ್ ಮೊರ್ಬೋದ್ ಅವ್ರ ಕಡೆ ಇದೆ. ಇಂಥವ್ರನ್ನ ಕಳ್ಕೊಳ್ಬಾರ್ದು. ಇಂಥವ್ರು ನಮ್ಮನ್ನು ಅವರನ್ನು ಉಳಿಸ್ಕೋಬೇಕು.
ಅವ್ರಿಗೆ ಅಧಿಕಾರ ಕೊಡಬೇಕು. ಕೈ ಹಿಡಿದು ಕೇಳ್ರಿ ಅಂದಾರ ಅವರು ಅಷ್ಟು. ಮತ್ತು ಈ ಅಂಜುಮನ್ ಕಮಿಟಿ ಯೋಜನೆಗಳು ಮತ್ತು ನನ್ನ ವೈಯಕ್ತಿಕ ಎರಡನ್ನೂ ಕೂಡ ನಾನು ನಿಮಗೆ ಕೊಡ್ತೀನಿ ನೋಡಿರಿ. ಅವ್ರ ಆರೋಗ್ಯ, ಶಿಕ್ಷಣ, ಸಮಾಜ, ಉದ್ಯೋಗ, ಕಂಪ್ಯೂಟ್ರು, ವೃತ್ತಿ ತರಬೇತಿ ಇವೆಲ್ಲ ಗುರಿಯಾಗಿ ಇಟ್ಕೊಂಡಿದ್ದಾರೆ ಅವ್ರ ಭರವಸೆ. ಸೊ ಇಂಥವ್ರಿಗೆ ಅವಕಾಶ, ನನಗೆ ಏನೋ ಒಂದು ಕನಸಿದೆ, ಅವಕಾಶಗಳನ್ನು ಕೊಟ್ಟರೆ ನಾನೇ ಮಾಡ್ತೇನೆ ಅನ್ನುವಂಥ ಪ್ರೀತಿಯ ಮನಸ್ಸು ಇಟ್ಕೊಂಡು ಇವತ್ತು ಬಂದು ಮತದಾರರ ಮುಂದೆ ಪ್ರಾಂಜಲವಾಗಿ ಹೇಳಿದ್ದಾರೆ, ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಇಮಾಮ್ ಮರ್ಬೋದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ಧನ್ಯವಾದ ಸರ್. ತಮಗೂ ಧನ್ಯವಾದ ಸರ್. ಎಸ್ ನಾವು ಹೇಳಿದ ತಕ್ಷಣ ನೀವು ಕರೆದು ನಮ್ಗೆ ಪ್ರೋತ್ಸಾಹ ಮಾಡಿ ನಿಮ್ಮ ಸ್ಟುಡಿಯೋಕ್ಕೆ ಕರೆದು ನಮ್ಗೆ ಈ ಥರ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದ.